ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಫೈಟ್ ವಿಚಾರ ಸಾಕಷ್ಟು ತಾರಕಕ್ಕೇರಿದೆ. ಈಗ ಅಧ್ಯಕ್ಷರ ಬದಲಾವಣೆ ಇಲ್ವಾ? ಮಾಧ್ಯಮಗಳ ದಿಕ್ಕು ತಪ್ಪಿಸಿದ್ರ ಡಿಕೆ ಶಿವಕುಮಾರ್ ಅವರು? ಆಪ್ತನ ಮೂಲಕ ಸುಳ್ಳು ಸುದ್ದಿಯನ್ನ ಮಾಡಿಸಿದ್ರ? ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆಶಿ ಆಪ್ತರು ಮಾತಾಡಿರುವಂತಹ ಮಾತು ಇದೆ. ಕಾಂಗ್ರೆಸ್ನ ಜೆಸಿ ಚಂದ್ರಶೇಖರ್ ಡಿಸೆಂಬರ್ ವರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾಗಲ್ಲ, ಈ ರೀತಿ ಸುದ್ದಿ ಮಾಡಿಸಿದ್ದು ನಾನೇ ಅಂತ ಚಂದ್ರಶೇಖರ್ ಅವರು ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಕೆಪಿಸಿಸಿ ಕಚೇರಿ ಕಾರ್ಯಕ್ರಮದಲ್ಲಿ ಪಿಸು ಮಾತಿನ ಚರ್ಚೆ ಕೂಡ ನಡೆಯುತ್ತೆ. ನಿನ್ನೆ ಮೀಡಿಯಾಗಳಲ್ಲಿ ಬಂದಂತಹ ಸುದ್ದಿ ಮಾಡಿಸಿದ್ದು ನಾನೇ ಅಂತ ಹೇಳ್ತಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತೇಳಿ ಸುದ್ದಿಯನ್ನ ಪ್ಲಾಂಟ್ ಮಾಡಲಾಗಿತ್ತ? ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇಲ್ವಾ? ಮಾಧ್ಯಮಗಳ ದಿಕ್ಕನ್ನು ತಪ್ಪಿಸಿದ್ರ ಡಿಕೆ ಶಿವಕುಮಾರ್ ಅವರು? ಆಪ್ತನ ಮೂಲಕ ಸುಳ್ಳು ಸುದ್ದಿಯನ್ನ ಮಾಡಿಸಿದ್ರ? ಡಿಸೆಂಬರ್ ವರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಸಿಗಲ್ವಾ ಬದಲಾಗಲ್ವಾ ಅನ್ನೋ ಚರ್ಚೆಗಳು ನಡೀತಾ ಇದೆ. ಈ ನಡುವೆ ಅಲ್ಲಿ ಸುದ್ದಿಗೋಷ್ಠಿಯಲ್ಲಿ ಇರ್ತಾರೆ, ಆ ಸಂದರ್ಭದಲ್ಲಿ ಮಾತಾಡ್ತಾರೆ. ಕೇಳಿ. ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಕೇಳಿಸ್ತಾ? ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಕೇಳಿಸ್ತಾ? ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಫಿಕ್ಸ್ ಆಯ್ತಾ? ಹಾಗಾದ್ರೆ ಲಿಂಗಾಯತ ಅಥವಾ ಒಬಿಸಿ ನಾಯಕನಿಗೆ ವರಿಷ್ಠರು ಹೈಕಮಾಂಡ್ ಮನೆ ಹಾಕಿದ್ಯಾ? ಈ ತರದ ಒಂದು ಚರ್ಚೆ ನಡೀತಾ ಇದೆ. ಸಿಎಂ ಆಪ್ತರ ಒಬ್ಬರಿಗೆ ಸಿಗುವಂತ ಚಾನ್ಸಸ್, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ಗಳಂತೂ ನಡೀತಾ ಇತ್ತು. ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಕೇಳಿಸ್ತಾ? ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಕೇಳಿಸ್ತಾ? ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಕೇಳಿಸ್ತಾ? ವಿಡಿಯೋವರು ಕೇಳಿದ್ರೆ ಡೆಲ್ಲಿ ಬಗ್ಗೆ ಏನು ಗೊತ್ತಿಲ್ಲ, ಅದೇನು ಡೆಲ್ಲಿಯವರು ಇದು ಮಾಡಿದ್ದಾರೆ ಅಂತ ಇದು ಬಿಟ್ಟಿತ್ತು. ಅದ್ರ ಬಗ್ಗೆ ಏನು ನಾನು ಮಾತಾಡಲ್ಲ ಅಂತ ಏನು ಮಾತಾಡಕ್ಕೆ ಹೋಗಿ ನಿನ್ನೆ ಎಲ್ಲ ಬಂತಲ್ಲ, ನಾನೇ ಮಾಡ್ತಿರೋದು ಹೇಳಿದ್ನಲ್ಲ ನಿಮಗೆ. ಗೊತ್ತಾಯ್ತಿಲ್ಲ, ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಲು ಸಜ್ಜಾಗಿದ್ದಾರಾ? ಹೈಕಮಾಂಡ್ ಬಿಟ್ಟುಕೊಡಿ ಅಂದ್ರೆ ಡಿಕೆ ಶಿವಕುಮಾರ್ ಬಿಟ್ಟುಕೊಡ್ತಾರೆ. ರಾಮನಗರದಲ್ಲಿ ಶಾಸಕ ಎಚ್ ಡಿ ಬಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.
ಹೈಕಮಾಂಡ್ ಸೂಕ್ತ ವ್ಯಕ್ತಿ ಗುರುತಿಸಿದ್ರೆ ಇಳಿಯೋದು ಫಿಕ್ಸ್. ಯಾವುದೋ ಕಂಡೀಷನ್ ಹಾಕಿ ಸ್ಥಾನ ಬಿಡ್ತಾ ಇಲ್ಲ. ಡಿಕೆಶಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡೋದು ಸಜ್ಜಾಗಿದ್ದಾರಾ ಅನ್ನುವ ಪ್ರಶ್ನೆಗಳಿಗೆ ಉದ್ಭವ ಆಗ್ತಾ ಇದೆ. ಆತರ ಖಂಡಿತ ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗ್ಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ, ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ಯಾರಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂತ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಅಂದ್ರೆ ಕಂಡೀಷನ್ ಹಾಕ್ಬಿಟ್ಟು ಬಿಡ್ಕೊಡಕ್ ರೆಡಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಸರ್. ಅಂದ್ರೆ CM ಮಾಡಿ ಮೊದಲು ನಂತರ ಸ್ಥಾನವನ್ನ ಬಿಡ್ಕೊಡ್ಲಿ, ಅದೆಲ್ಲ ಮಾಧ್ಯಮಗಳ ಚರ್ಚೆ, ಮಾಧ್ಯಮಗಳ ಸೃಷ್ಟಿ ಅಷ್ಟೇನೆ. ಯಾರು ಕೂಡ ಆತರ ಕಂಡೀಷನ್ ಹಾಕಿ ಯಾವುದು ಮಾಡ್ಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದ್ರೆ ಬಿಟ್ಕೊಡಕ್ ರೆಡಿ ಆಗೋದು. ಅಲ್ಲ, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗ್ಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ, ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ಯಾರಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂತ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಅಂದ್ರೆ ಕಂಡೀಷನ್ ಹಾಕ್ಬಿಟ್ಟು ಬಿಡ್ಕೊಡಕ್ ರೆಡಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಸರ್. ಅಂದ್ರೆ CM ಮಾಡಿ ಮೊದಲು ನಂತರ ಸ್ಥಾನವನ್ನ ಬಿಡ್ಕೊಡ್ಲಿ, ಅದೆಲ್ಲ ಮಾಧ್ಯಮಗಳ ಚರ್ಚೆ, ಮಾಧ್ಯಮಗಳ ಸೃಷ್ಟಿ ಅಷ್ಟೇನೆ. ಯಾರು ಕೂಡ ಆತರ ಕಂಡೀಷನ್ ಹಾಕಿ ಯಾವುದು ಮಾಡ್ಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದ್ರೆ ಬಿಟ್ಕೊಡಕ್ ರೆಡಿ ಆಗೋದು. ಅಲ್ಲ, ಅವರು ಚರ್ಚೆ ಮಾಡ್ತಾ ಇದ್ದಾರೆ. ಅಂತಿಮ ತೀರ್ಮಾನ ಹೈಕಮಾಂಡ್ ಆಗ್ಬೇಕಲ್ಲ. ನಮ್ಮ ನಾಯಕರು ಕೂಡ ಒಪ್ಕೊಂಡಿದಾರಲ್ಲ, ಅವರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ನಮ್ಮ DCM ಸಾಹೇಬರು ಕೂಡ ಬಿಡ್ಲಿಕ್ಕೆ ತಯಾರಿದ್ದಾರೆ. ಯಾರಾದ್ರೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಿ ಸೂಕ್ತವಾದಂತ ವ್ಯಕ್ತಿನ ಗುರುತಿಸ್ಕೊಟ್ರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಅಂದ್ರೆ ಕಂಡೀಷನ್ ಹಾಕ್ಬಿಟ್ಟು ಬಿಡ್ಕೊಡಕ್ ರೆಡಿ ಇದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆ ಸರ್. ಅಂದ್ರೆ CM ಮಾಡಿ ಮೊದಲು ನಂತರ ಸ್ಥಾನವನ್ನ ಬಿಡ್ಕೊಡ್ಲಿ, ಅದೆಲ್ಲ ಮಾಧ್ಯಮಗಳ ಚರ್ಚೆ, ಮಾಧ್ಯಮಗಳ ಸೃಷ್ಟಿ ಅಷ್ಟೇನೆ. ಯಾರು ಕೂಡ ಆತರ ಕಂಡೀಷನ್ ಹಾಕಿ ಯಾವುದು ಮಾಡ್ಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಬಿಟ್ಕೊಡಿ ಅಂದ್ರೆ ಬಿಟ್ಕೊಡಕ್ ರೆಡಿ ಆಗೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಏನಿದು ಈ ಒಂದು ಚರ್ಚೆ? ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಚಂದ್ರಶೇಖರ್ ಅವರ DK ಶಿವಕುಮಾರ್ ನಡೆದಂತ ಈ ಒಂದು ಪಿಸು ಮಾತುಕತೆ. ಬಸವರಾಜ್, ನಗರದ ಬಾಬು, ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರು KPCC ಕಾರ್ಯಾಧ್ಯಕ್ಷರಾದಂತಹ JC ಚಂದ್ರಶೇಖರ್ ಅವರು ಇದ್ದು ಪಿಸು ಮಾತಿನಲ್ಲಿ ಮಾತನಾಡ್ತಾರೆ. ಆಗ ನಮಗೊಂದಷ್ಟು ಅನುಮಾನಗಳು ಬರ್ತವೆ. ಏನು ಇವರು ಮಾತನಾಡ್ತಿರಬಹುದು ಅನ್ನುವಂಥದ್ದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಆ ದೆಹಲಿಯ ವಿಚಾರವನ್ನ ನೀವು ಮಾತನಾಡಬೇಡಿ ಅನ್ನುವಂತ ಒಂದಷ್ಟು ಸಲಹೆಗಳನ್ನ JC ಚಂದ್ರಶೇಖರ್ ಅವರು ಕೊಡ್ತಾರೆ DK ಶಿವಕುಮಾರ್ ಅವರಿಗೆ. ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ. ನಿನ್ನೆ ಬಂದಂತ ಸುದ್ದಿಗಳನ್ನ ಮಾಡಿಸಿದ್ದು ನಾನೇ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ನಿನ್ನೆ ಒಂದಷ್ಟು ಮಾಧ್ಯಮ ಮಿತ್ರರನ್ನ ಕೇಳಿದಾಗ DKಶಿ ಆಪ್ತರಿಂದ ಒಂದಷ್ಟು ಕರೆಗಳು ಬಂದಿದ್ವು. ಈ ಡಿಸೆಂಬರ್ ವರೆಗೂ ಯಾವುದೇ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಇಲ್ಲ ಅನ್ನುವಂತ ಮಾಹಿತಿಗಳನ್ನ ಮಾಧ್ಯಮ ಮಿತ್ರರ ಜೊತೆ ಹಂಚಿಕೊಂಡಿದ್ದಾರೆ. ಆ ಸುದ್ದಿಗಳು ಮತ್ತು ಇವರು ಮಾತನಾಡದಂತ ವಿಚಾರ ತಾಳೆ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅಂತ ಏನ್ ಚರ್ಚೆ ನಡೀತಾ ಇದೆ, ಆ ಸುದ್ದಿಯನ್ನ ಪ್ಲಾಂಟ್ ಮಾಡ್ತಿದ್ರ ಅನ್ನುವಂತ ಈಗ ಅನುಮಾನಗಳು ಹುಟ್ಕೊಳ್ತಾ ಇದಾವೆ. ಅದಕ್ಕೆ ಸ್ಪಷ್ಟನೆಯನ್ನ ಅವರೇ ಕೊಡಬೇಕಾಗತ್ತೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾತುಗಳನ್ನ ಕೇಳಿಸ್ಕೊಂಡ್ರೆ ಆ ಅನುಮಾನಗಳು ಈಗ ಸ್ಪಷ್ಟ ಆಗ್ತಾ ಇರ್ತಕ್ಕಂಥದ್ದು ನಗರ ಬಾಬು. ಹಾಗಾಗಿ ಇದು ಈ ಒಂದು ವಿಚಾರವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ. ಆ ಮಾಧ್ಯಮಗಳಿಗೆ ವಿಷಯವನ್ನ ಹಂಚಿಕೊಳ್ಳುವಾಗ ಪ್ಲಾಂಟ್ ಮಾಡಿಸುವಂತದ್ದು ಸರ್ವೇಸಾಮಾನ್ಯವಾಗಿರುತ್ತೆ. ಆದ್ರೆ ಕೆಲ ಮಾಧ್ಯಮಗಳು ಇದನ್ನು ಸುದ್ದಿ ಮಾಡಿದವು ಅನ್ನುವಂಥದ್ದು ಮತ್ತೆ ಇವತ್ತಿನ ದಿನಪತ್ರಿಕೆಗಳಲ್ಲೂ ಕೂಡ ಡಿಸೆಂಬರ್ ವರೆಗೂ KPCC ಅಧ್ಯಕ್ಷರ ಸ್ಥಾನ ಬದಲಾವಣೆ ಇಲ್ಲ ಅನ್ನುವಂತ ಒಂದಷ್ಟು ಬರಹಗಳಿದಾವೆ. ಹಾಗಾಗಿ ಈಗ ಇವರು JC ಚಂದ್ರಶೇಖರ್ ಅವರು DK ಶಿವಕುಮಾರ್ ಅವರಿಗೆ ಒಂದಷ್ಟು ಮಾತನ್ನ ಹೇಳ್ತಾ ಇರತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬಂದಂತ ಸುದ್ದಿ ತಾಳೆ ಆಗ್ತಾ ಇರೋದ್ರಿಂದ ಒಂದಷ್ಟು ಅನುಮಾನಗಳು ಮಾಡ್ತಾ ಇದಾವೆ. ಸುದ್ದಿ ಪ್ಲಾಂಟ್ ಆಗಿದೆ ಅನ್ನುವಂಥದ್ದು ಮತ್ತು ಹೈಕಮಾಂಡ್ ವಲಯದಿಂದ ಕೇಳಿ ಬರ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಶೀಘ್ರದಲ್ಲಿ ಬದಲಾವಣೆ ಆಗ್ತಾರೆ ಅನ್ನುವಂಥದ್ದು. ಅದು ಸರ್ಕಾರಕ್ಕೆ 2 ವರ್ಷ ತುಂಬಿದ ನಂತರ ಈ ಪ್ರಕ್ರಿಯೆ ಪೂರ್ಣ ಆಗುತ್ತೆ ಅನ್ನುವಂತ, ಅಂದ್ರೆ ಜೂನ್ ವೇಳೆಗೆ ಇದೊಂದು ಪ್ರಕ್ರಿಯೆ ಪೂರ್ಣ ಆಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದಾವೆ. ಹೀಗಾಗಿ ಈಗ CM ಬದಲಾವಣೆ ಒಂದಷ್ಟು ಚರ್ಚೆ ನಡೀತಾ ಇರೋ ಕಾರಣಕ್ಕಾಗಿ ಡಿಸೆಂಬರ್ ವರೆಗೂ KPCC ಅಧ್ಯಕ್ಷರ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸುದ್ದಿ ಹರಿವು ಬಿಡುವ ಮೂಲಕ ಮಾಧ್ಯಮಗಳನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಆಗಿದೆ ಅನ್ನುವಂತ ಚರ್ಚೆ ಈಗ ನಡೀತಾ ಇರತಕ್ಕಂಥದ್ದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಮ್ಮೆಲ್ಲ ಮಾಹಿತಿಗಾಗಿ.